ಮರ್ತದೆ ಬಿಡು. ಅಣ್ಣ ದಿಗಿಲ್ ಬಿದ್ದ. ಅಕ್ಕ ಇನ್ನೊಂದು ಎಷ್ಟು ದಿಗಿಲ್ ಬಿದ್ದಳು. ನೀವು ಅಕ್ಕ ಅವಳಿಲ್ಲ, ಅವ್ಳು ಕೊಡ್ತಾಳೆ. ಅಕ್ಕ ದಿಗಿಲು ಅವಳು 2 ಅವರ್ ಮಾತಾಡ್ತಾಳೆ. ನಿನಗೆ ಸಿಕ್ಕಿ ವರೇಷನ್ ಮುಗಿಸ್ತಾರೆ. ಇದಕ್ಕೆ ವಿಲನ್ ಆಗುದು ನಾನು. ರೀಸನ್ ಕೊಡ್ಬಿಟ್ಟು ಹಾಕ್ತೀನಿ. ಅಲ್ಲೂ ಸ್ಪಂದನಂದ್ರೆ ನೀನ್ ಶರಣಾಗದೆ, ನೀನ್ ಅಷ್ಟೆಲ್ಲ ಬಿಟ್ಕೊಡ್ಬಾರ್ದು. ಸೊ ಇದೆರಡು ಇಬ್ರು ಬೇರೆ ಬೇರೆ ಇದ್ದಾರೆ. ಇಬ್ರು ಅಲ್ಲಿ ಎದುರುಗಡೆ ಕುತ್ಕೊಂಡಿದ್ವಿ, ವಾದ ಮಾಡ್ತಿದ್ವಿ, ಆರ್ಗ್ಯುಮೆಂಟ್ ಮಾಡ್ತಿದ್ವಿ, ಸೈಲೆಂಟ್ ಆಗಿ ಕೇಳಿಸ್ತಾ ಇದ್ವಿ. ನೀವು ಹೇಳಿದ್ರೆ ಇಲ್ಲ ಸ್ಪಂದನ ಎದುರುಗಡೆ ನನ್ಗೆ ಹೇಳಿದ್ರೆ, ಅಥವಾ ನನ್ಗೆ ಎದುರುಗಡೆ ಸ್ಪಂದನ ಹೇಳಿದ್ರೆ ನಾನು ಒಪ್ತಿದ್ದೆ. ಆದ್ರೆ ಎರಡು ನೀವು ಬೇರೆ ಬೇರೆ ಮಾಡು ಇನ್ನ ಮುಂದೆ ಅವ್ರು ಮಾತಾಡಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಕ್ಯಾಪ್ಟನ್ ಆಗಿ ಬಂದ್ಮೇಲೆ ನೀವು ತುಂಬಾ ಚೇಂಜ್ ಆಗಿದ್ದೀರಿ. ಕ್ಯಾಪ್ಟನ್ ಆಗಿ ಬಂದ್ಮೇಲೆ ನೀವು ಚೇಂಜ್ ಆಗಿದ್ದೀರಿ ಅಂತ ಒಂದ್ ನಿಮಿಷ ಹೇಳ್ತೀನಿ. ಕ್ಯಾಪ್ಟನ್ಸಿ ಅಂದ್ರೆ ಮುಳ್ಳಿನ ಕುರ್ಚಿ ಇದ್ದಂಗೆ. ಕ್ಯಾಪ್ಟನ್ ಆಗಿ ಬಂದಾಗ ಯಾಕೆ ನಾನು ಮೊನ್ನೆ ಧನುಷ್ ಅವರಿಗೆ ಕಂಗ್ರಾಚುಲೇಟ್ ಮಾಡಿದೆ. ಧನುಷ್ ಕ್ಯಾಪ್ಟನ್ಸಿ ಆಗಿದ್ದಾಗ ಎಲ್ಲರೂ ಕಂಪ್ಲೇಂಟ್ ಕೊಟ್ಟು ಕಂಗ್ರಾಚುಲೇಟ್ ಮಾಡಿದೆ ನಾನು. ಯಾಕೆಂದ್ರೆ ಒಬ್ಬ ಕ್ಯಾಪ್ಟನ್ ಕರೆಕ್ಟ್ ಆಗಿರೋ ಕ್ಯಾಪ್ಟನ್ ಆದ್ರೆ ಮಾತ್ರ ಅವ್ರು ಟೀಕೆ ಟಿಪ್ಪಣಿ ಬರುತ್ತೆ. ಅವ್ರು ಟೀಕೆ ಟಿಪ್ಪಣಿ ತಗೋತಿದ್ದಾನೆ ಅಂದ್ರೆ ಮಾತ್ರ ನೀವು ಕರೆಕ್ಟ್ ಆಗಿರೋ ಕ್ಯಾಪ್ಟನ್ಸಿ ಮಾಡಿದ್ರೆ ಅಂತ. ಯಾಕಂದ್ರೆ ಕ್ಯಾಪ್ಟನ್ ಅನ್ಬಾಯಸ್ ಆಗಿರ್ಬೇಕಾಗುತ್ತೆ. ಯಾವುದೇ ರೀತಿ ಒಬ್ಬರಿಗೆ ಫೇವರ್ ಮಾಡೋದು ಇನ್ನೊಬ್ಬರಿಗೆ ಫೇವರ್ ಮಾಡದೇ ಇರೋ ಆ ರೀತಿ ಇರಬಾರ್ದಾಗುತ್ತೆ. ಅಲ್ಲಿ ಬಂದ ತಕ್ಷಣಕ್ಕೆ ನಾನೇ ಮಾಡೋ ತಪ್ಪಾದ್ರು ಅಲ್ಲಿ ಬಂದಾಗ ನಾನು ರೂಲ್ ಬಗ್ಗೆ ಹೇಳಲೇಬೇಕಾಗುತ್ತೆ. ಇದನ್ನ ನಾನು ಗದ್ದನ್ನು ಇಟ್ಕೊಳ್ಳೇಬೇಕಂತ ಎಲ್ಲಿ ಇಟ್ಕೋಬೇಕು ಅಲ್ಲಿ ಇರ್ತೀನಿ. ನಾನು ಕ್ಯಾಪ್ಟನ್ ಹೌದು, ಈ ಮನೆ ಚೈತ್ರನೂ ಹೌದು. ಸೊ ಹಂಗಾಗಿ ನಾನು ತಮಾಷೆ ಮಾಡ್ತಾ ಅದನ್ನ ಕೇಳಿದ್ದೀನಿ. ನಾನು ಇವ್ರಿಗೆ ಇಲ್ಲಿಗೆ ಕಾಲಿಟ್ಕೊಂಡು ತಮಾಷೆ ಮಾಡಿದಾಗ ಅವ್ನಿಗೆ ಇರಿಟೇಟ್ ಮಾಡೋಣ ಅಂತ. ನಾನು ಕ್ಯಾಪ್ಟನ್ ಆದ ತಕ್ಷಣ ನನ್ನ ಎತ್ತಿಟ್ಕೊಂಡು ಬಿಟ್ಕೊಂಡು ನಾನು ತಮಾಷೆ ಮಾಡಬಾರ್ದು ಅಂತಿಲ್ಲ. ನಿಲ್ಲಕ್ಕ
ಕಲಕ್ಕ ಕರಿಬೇಡ ಮಾವ ನಾಚಿಕೆ ಆಗುತ್ತೈತಿ. ಬಿಡಿಸ್ತಾ ನಂದು ಒಂದ ಪಾಯಿಂಟ್ ಅವ್ರದ್ದೇನು ನಾ ಜಾಸ್ತಿ ಏನು ಇದನ್ನ ಮಾಡಿಲ್ಲ. ಯಾಕಂದ್ರೆ ಅವ್ರ ಜೊತೆ ನಾ ಕೂಡಿದನು ಕೂಡಿ ಮಾತಾಡಿದನು ನಾ ತಿಳ್ಕೊಂಡು ಅಷ್ಟಕ್ಕ ಅವ್ರದ ಬಗ್ಗೆ ಇದನ್ನ ಮಾಡಿದ್ರೆ ಅಷ್ಟ. ನಮ್ಮ ಮನೆ ವಿಷಯದಾಗ ಇಲ್ಲಿ ನಾಮಿನೇಟ್ ಪ್ರಕ್ರಿಯೆ ಬಂದಾಗ ಯಾಕಂದ್ರೆ ಅವ್ರು ವಾದ ಮಾಡ್ಬೋದು, ವಾದ ಭಾಳ ಚೆನ್ನಾಗಿರುತ್ತೋ. ಅವ್ರು ಮಾತಾಗ್ಲಿ ಒಂಥರ ಮಾತಾಡ್ಬೋದು. ರಜತನಾಗ್ಲಿ ಇಂಥವ್ರು ಮಾತಾಡಿ ವಾಯ್ಸ್ ಪಾಟ್ ಮಾತಾಡೋರು ನಮ್ಮ ಮನ್ಯಾಗ ಬೇಕಾಗಿದ್ರು ಅಂತ ಅನ್ನೋ ಅನಿಸ್ತು ನನಗೆ. ಯಾಕಂದ್ರೆ ನಾವು ಆ ಜಾಗದಾಗ ನಿಂತು ನಾವು ಇನ್ನೂ ಕಲ್ಕೋಬೇಕಲ್ಲ, ಇನ್ನೂ ನಾವು ವಾದ ಮಾಡ್ಬೇಕು. ಈ ರೀತಿ ನಾವು ಕಲ್ಕೋಬೇಕು ಅನ್ನೋ ಮಾತು ಅಷ್ಟು ಖುಷಿ ಆಯ್ತು. ಆ ಖುಷಿ ತೊಳಗ ಬಂದು ಒಂದು ಮಾನಸಿಕ ಮಾಡಿದಂದ್ರ ಅನ್ನ ಸುಮ್ಮ. ಯಾಕಂದ್ರೆ ಅವ್ರಿಗಾದ್ರು ನಾ ಪ್ರತಿಯೊಬ್ರು ಒಂದು ಚಟುವಟಿಕೆ ಬಂದಾಗ ಸುದ್ದಿ ನಾವು ಬೈಬಾರ್ದನ್ನ ತಿಳಿಸಿದ ಅವ್ರಿಗೂ ಕೊಟ್ಟಿದ್ರು, ಧ್ರುವಂತ ನಾವು ಕೊಡ್ತಾರ. ನನಗೆ ಇದೊಂದು ತಪ್ಪು ಅನಿಸಿದ್ರೆ ಸುಮ್ಮನ ಅಶ್ವಿನ್ ವೇದರು ಅದು ಕನ್ಸಿಡರ್ ಐತಿ. ಆದ್ರೆ ನೀವು ನನಗೊಂದು ಹೊರಡು ಗಿಲ್ಲಿ ಹೋಗೋಣಪ್ಪ. ಬೇಜಾನ್ ಜನ ಅವ್ರೆ ಹೋಗಿಲ್ಲ ಒಂದರ ಆರಾಗ ಹೋಗ್ತಾರೆ ಮರ್ಯಾದೆ